ಕೋರ್ಟ್ ಆದೇಶವನ್ನೇ ಸಚಿವ ಬಿ ನಾಗೇಂದ್ರ ಉಲ್ಲಂಘಿಸಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆದೇಶವನ್ನ ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ರ ಹಾಗಾದ್ರೆ ನೂತನ ಸಚಿವರು ಅನ್ನೋ ಪ್ರಶ್ನೆ. ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತ ಆಗಿದೆ, ಹಾಗಿದ್ರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ನೂತನ ಸಚಿವ ಬಿ ನಾಗೇಂದ್ರಗೆ ಹಾಗಾದ್ರೆ ಹೊಸ ಸಂಕಷ್ಟ ಫಿಕ್ಸ. ಹಾಗಾದ್ರೆ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತ ಆಗಿದೆ, ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗೋದಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ದೆಹಲಿವರೆಗೂ ಕೂಡ ಹೋಗಿದ್ರ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಜಾಮೀನು ಪಡೆದಿದ್ದಾರೆ, ಷರತ್ತುಬದ್ಧ ಜಾಮೀನನ್ನ ಪಡೆದಿದ್ದಾರೆ. ಆ ಷರತ್ತು ಸಡಿಲಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಕೋರ್ಟ್ ಇದಕ್ಕೆ ನಕಾರವನ್ನ ವ್ಯಕ್ತಪಡಿಸಿತ್ತು. ಇಡಿ ದಾಖಲಿಸಿರುವಂತಹ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ನಾಗೇಂದ್ರ. ಹಾಗಾಗಿ ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಷರತ್ತನ್ನ ವಿಧಿಸಲಾಗಿತ್ತು. ಆದರೆ ಪಕ್ಷದ ಸಭೆಗೆ ದೆಹಲಿಗೆ ಹೋಗೋದಕ್ಕೆ ಅವಕಾಶ ಕೋರಿದ್ರು. ನಾಗೇಂದ್ರ ಅವರ ಅರ್ಜಿ ತಿರಸ್ಕೃತ ಆಗಿತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯ ಅರ್ಜಿಯನ್ನು ತಿರಸ್ಕೃತಗೊಳಿಸಿತ್ತು. ಆದರೆ ಅದರ ನಂತರದಲ್ಲೂ ಕೂಡ ನ್ಯಾಯಾಲಯ ವಿಧಿಸಿದ್ದಂತ ಷರತ್ತುಗಳನ್ನು ಉಲ್ಲಂಘಿಸಿ ಅನುಮತಿ ಪಡೆಯದೆ ದೆಹಲಿಗೆ ಹೋಗಿದ್ದಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಬಿ ನಾಗೇಂದ್ರ ಏನ್ ಸಾಧನೆ ಮಾಡಿದ್ದಾರೆ ಅಂತ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಾಜಿ ಸಚಿವ ಶ್ರೀರಾಮುಲು ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ಮೂಲಕ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ನಾಗೇಂದ್ರ ಮೇಲೆ 8 ಕೋಟಿ ಮನಿ ಲಾಂಡ್ರಿಂಗ್ ಕೇಸ್ ಇದೆ. ಚಂದ್ರಶೇಖರ್ ಎಂಬ ವ್ಯಕ್ತಿಯ ಸಾವಿಗೂ ಕೂಡ ನಾಗೇಂದ್ರ ಕಾರಣ ಅನ್ನುವಂತ ಆರೋಪಗಳಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನಾಗೇಂದ್ರ ಕಪ್ಪ ಕೊಟ್ಟಿದ್ರು. ಹೀಗಾಗಿ ಹೈಕಮಾಂಡ್ ಸಚಿವ ಸ್ಥಾನದ ಗಿಫ್ಟ್ ಅನ್ನ ನಾಗೇಂದ್ರ ಅವರು ಕೊಟ್ಟಿದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಮಾತಾಡಿದ್ದಾರೆ ನೋಡಿ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂತ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೆ ಗೊತ್ತಿಲ್ಲಾಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂದೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲಾ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ, ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ನಾಗೇಂದ್ರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರ ಅನ್ನುವಂತ ಪ್ರಶ್ನೆಗೆ ನೂತನ ಸಚಿವ ನಾಗೇಂದ್ರ ವಿರುದ್ಧ ಆರ್ ಅಶೋಕ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗೇಂದ್ರನನ್ನ ಕೂಡಲೇ ಸಂಪುಟದಿಂದ ಕಿತ್ತೊಗೆಯಬೇಕು ಅಂದಿದ್ದಾರೆ. ಈ ಜಾಮೀನು ಷರತ್ತುಗಳು ಏನಿದೆ ಆ ಷರತ್ತುಗಳನ್ನ ನಾಗೇಂದ್ರ ಉಲ್ಲಂಘಿಸಿದ್ದಾರೆ. ಕೋರ್ಟ್ ಕಣ್ಣಿಗೆ ಮಣ್ಣೆರಚಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿಗೆ ಓಡಾಡುವಷ್ಟು ಅಧಿಕಾರದ ಮದ ಏರಿದ್ಯಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು. ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೋರ್ಟ್ ಆದೇಶ ದೊಡ್ಡದೋ ಇಲ್ಲ ನಿಮ್ಮ ಹೈಕಮಾಂಡ್ ಆದೇಶ ದೊಡ್ಡದೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ. ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿ ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರಚಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ವಿಚಾರ. ಹಾಗಾದ್ರೆ ಕಾನೂನು ದೊಡ್ಡದೋ ಹೈಕಮಾಂಡ್ ದೊಡ್ಡದೋ, ಕಾನೂನಿಗೆ ಗೌರವ ಕೊಡೋದಿಲ್ವೋ ಏನು ಎತ್ತ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಆರ್ ಅಶೋಕ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಎಲ್ಲಾದ್ರೂ ಒಂದ್ ಕಡೆ ಬಿ ನಾಗೇಂದ್ರ ಹೋಗಿದ್ದು ಕನ್ಫರ್ಮ್ ಆಗಿದ್ದೇ ಆದಲ್ಲಿ, ಟಿಕೆಟ್ ಅಥವಾ ಸಿಸಿ ಕ್ಯಾಮೆರಾದಲ್ಲಿ ಕಂಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಕೂಡ ಜಾಮೀನು ರದ್ದಾಗುವಂತ ಸಾಧ್ಯತೆಗಳು ಇದೆಯಾ? ಏನೇನ್ ಮಾಹಿತಿ ಇದೆ ಸದ್ಯಕ್ಕೆ? ಎಸ್, ಕಾನೂನು ನ್ಯಾಯಾಲಯ ಸೂಚಿಸಿರುವಂತಹ ಏನು ಸೂಚನೆಗಳನ್ನ ಲೈಟ್ ಆಗಿ ತೆಗೆದುಕೊಳ್ಳಬಾರದು. ಅದನ್ನೆಲ್ಲವನ್ನು ಕೂಡ ಅವರು ಅದನ್ನ ಅಳವಡಿಕೆ ಮಾಡಿಕೊಳ್ಳಬೇಕಾದಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಇಡಿ ಅಧಿಕಾರಿಗಳು ಮಾಡುತ್ತಿರುವಂತಹ ಒಂದು ಆರೋಪಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಇದ್ದಂತೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂತಹ ಏನು ಸಾಕ್ಷಿಗಳೇನಿದೆ ಕೋರ್ಟಿಗೆ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ
ಸಹಜವಾಗಿಯೇ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಅಂದ್ರೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಎಲ್ಲಿ ಎಷ್ಟು ನಿಯಮಗಳನ್ನ ಅಂದ್ರೆ ಎಷ್ಟು ನಿಬಂಧನೆಗಳನ್ನ ಹಾಕಿದೆಯೋ ಅದನ್ನ ಅವರು ಅಳವಡಿಕೆಯನ್ನ ಮಾಡಿಕೊಳ್ಬೇಕು, ಅದಕ್ಕೆ ಬದ್ಧರಾಗಿರಬೇಕು. ಆದ್ರೆ ಅದರಲ್ಲಿ ಇರುವಂತಹ ಒಂದು ನಿಯಮಗಳನ್ನ ಸಡಿಲಿಕೆ ಏನಾದರೂ ಮಾಡಿ ಅದನ್ನ ಕೋರ್ಟ್ ಆಫ್ ಇದಾಗುತ್ತೆ, ಕಾನೂನು ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರೇನು ನ್ಯಾಯಾಲಯ ಇದನ್ನು ಅಕ್ಸೆಪ್ಟ್ ಮಾಡಿದೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಜಾಮೀನು ರದ್ದತಿ ಆಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಮತ್ತು ಇದಕ್ಕೆ ಬೇಕಾದಂತಹ ಏನು ಸಮರ್ಥನೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಅಂದ್ರೆ ನಾಗೇಂದ್ರ ಅವರ ಪರ ವಕೀಲ ಯಾವ ರೀತಿ ವಾದವನ್ನ ಮಾಡಿ ಇದನ್ನ ಅಲ್ಲಗೆಳುತ್ತಾರೆ ಮತ್ತೆ ಅದನ್ನ ಸಮರ್ಥಿಸಿಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಬೇರೆ ಯಾವುದಾದ್ರೂ ಅವಕಾಶಗಳು ಇರುವಂತಹ ಒಂದು ಏನಾದರೂ ಸೆಕ್ಷನ್ಗಳನ್ನ ಹೇಳಿಕೆಯನ್ನು ಮಾಡುವಂತಹ ಮುಖಾಂತರ ವಾದಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಈ ಒಂದು ಪ್ರಕರಣ ಇದನ್ನ ನ್ಯಾಯಾಲಯ ಈ ಕಾನೂನು ಉಲ್ಲಂಘನೆ ಆಗಿರೋದಕ್ಕೆ ಬೇಕಾದಂತಹ ಸಾಕ್ಷಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಆದರೆ ಅದೆಲ್ಲವೂ ಕೂಡ ನ್ಯಾಯಾಲಯಕ್ಕೆ ಬಿಟ್ಟಂತಹ ನ್ಯಾಯಾಲಯದ ಅನತಿಗೆ ಬಿಟ್ಟಂತಹ ಒಂದು ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಅದಕ್ಕೆ ಅಂದ್ರೆ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷಿಗಳಂತ ಹೇಳಿದ್ರೆ ಏರ್ ಟಿಕೆಟ್ ಮತ್ತು ಸಿಸಿಟಿವಿ ಕ್ಯಾಮೆರಾಗಳು, ಅಂದ್ರೆ ಏರ್ಪೋರ್ಟ್ನಲ್ಲಿ ಮತ್ತು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಒಂದಷ್ಟು ಸಿಸಿಟಿವಿಗಳನ್ನ ಕಲೆ ಹಾಕುವಂತಹ ಮುಖಾಂತರ ಇಡಿ ಅಧಿಕಾರಿಗಳು ಇದನ್ನ ಸಾಕ್ಷಿಗಳನ್ನ ಒದಗಿಸ್ತಾ ಇದ್ದಾರೆ. ಅಂದ್ರೆ 15ನೇ ತಾರೀಕು ಮತ್ತೆ 26ನೇ ತಾರೀಕು 2 ದಿನಗಳ ಸಿಸಿಟಿವಿಗಳನ್ನ ಮತ್ತೆ ಅವರು ಪ್ರಯಾಣಿಸಿದಂತಹ ಟಿಕೆಟ್ಗಳನ್ನ ಕಲೆ ಹಾಕಿ ನಂತರ ಅದನ್ನ ಇಡಿ ಅಧಿಕಾರಿಗಳು ಕೋರ್ಟಿಗೆ ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಸಹಜವಾಗಿಯೇ ಇದರ ಒಂದು ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಇವರು ಸಾಕ್ಷಿ ನಾಶಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಈ ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ತನಿಖೆಗೆ ಸಹಕಾರವನ್ನು ನೀಡದೇ ಇರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ವಾದವನ್ನ ಮಾಡಿ ಅವರ ಜಾಮೀನನ್ನ ರದ್ದು ಮಾಡುವಂತಹ ಮಟ್ಟಕ್ಕೆ ಒಂದು ಮನವಿಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಕಾನೂನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಅವರ ಜಾಮೀನು ರದ್ದಾಗಿ ಯಥಾಸ್ಥಿತಿ ಈ ಹಿಂದೆ ಏನು ಆದೇಶವಿತ್ತೋ ಆ ಆದೇಶದ ಪ್ರಕಾರ ಅವರು ಜೈಲಿಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ಇದೇನಲ್ಲ. ಹೀಗಾಗಿ ಸಹಜವಾಗಿ ಈ ಒಂದು ಮುಂದಿನ ಹಂತದಲ್ಲಿ ಅಂದ್ರೆ ಇಡಿ ಅಧಿಕಾರಿಗಳು ಯಾವ ರೀತಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲಾ ಸಾಧ್ಯತೆಗಳು ನಿಂತಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.